ಶಿವ ಸರ್ಕಾರಕ್ಕೆ ಕೂಡಿ ಬಾರದ ಸಂಪುಟ ಭರ್ತಿ ಯೋಗ. ಕನಕಪುರ ಬಂಡೆ ಡಿಕೆ ಸಂಪುಟ ವಿಸ್ತರಣೆಗೆ ಜಿರಳೆ ಕಾಟ ಹೆಚ್ಚಾಗಿದೆ. ಶಿವ ಸರ್ಕಾರಕ್ಕೆ ಕೂಡಿ ಬಾರದ ಸಂಪುಟ ವಿಸ್ತರಣೆಯ ಭಾಗ್ಯ. ಕನಕಪುರ ಬಂಡೆ ಡಿಕೆ ಸಂಪುಟ ವಿಸ್ತರಣೆಗೆ ಕಾಕ್ರೋಚ್ ಕಾಟ. ನೀಟ್ ಹೋರಾಟ, ರಾಹುಲ್ ಬಂಧನ, ಡಿಕೆಗೆ ಢವಢವ. ಎರಡೆರಡು ಬಾರಿ ದೆಹಲಿ ದಂಡಯಾತ್ರೆ ಮಾಡಿದ್ದು ವಿಫಲ ಆಗೋಗ್ಬಿಟ್ಟಿದೆ. ಈಗ ಜಾಲಿ ರೈಡ್ ಆಯಿತು, ಸಂಪುಟ ಭರ್ತಿಯಾಗದಾಯಿತು. ಅಪ್ಪಟ ದೈವ ಭಕ್ತ ಡಿಕೆಗೆ ಒಲಿದು ಬಾರದ ಮುಹೂರ್ತ. ಮತ್ತೆ ಮುಂದೂಡಿಕೆಯಾದ ಡಿಕೆಶಿ ಸಂಪುಟ ವಿಸ್ತರಣೆ. ಈ ವಾರವೂ ಮುಂದುವರೆದ ಡಿಕೆ ಕ್ಯಾಬಿನೆಟ್ ಸರ್ಕಸ್. ಮುಂದಿನ ವಾರವೇ 20 ಸ್ಥಾನಗಳಿಗೆ ಹೈಕಮಾಂಡ್ ಮುದ್ರೆಯನ್ನ ಒತ್ತುತ್ತಾ ಅನ್ನುವಂಥದ್ದು ಅದು ಕೂಡ ಪ್ರಶ್ನಾರ್ಹವಾಗಿದೆ. ಯಾಕಂದರೆ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದು ಕೂಡ ಈಗಾಗಲೇ ಎಲ್ಲ ರೀತಿಯಲ್ಲಿ ಒಂದು ಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ಅದೇ ಒಂದು ಲಿಸ್ಟನ್ನು ರಿಲೀಸ್ ಮಾಡಬಹುದು. ಇನ್ನೇನು ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಸಮಯ ಬಂದೇ ಬಿಡ್ತು ಅಂತ ಎಲ್ಲರೂ ಕೂಡ ಒಂದು ರೀತಿಯಾಗಿ ಜಾತಕ ಪಕ್ಷಿಗಳಂತೆ ಕಾಯ್ಕೊಂಡು ಕೂತಿದ್ರು. ಬಟ್ ಏನು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಜೆಪಿ ಪ್ರೊಟೆಸ್ಟ್ ಅನ್ನ ಮುಂದುವರಿಸುತ್ತೆ. ಆ ಪ್ರೊಟೆಸ್ಟ್ ಅಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗಿಯಾಗ್ತಾರೆ. ರಾಹುಲ್ ಗಾಂಧಿ ಕೂಡ ಮತ್ತೊಂದು ಪ್ರಧಾನಿ ರಾಜೀನಾಮೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟಕ್ಕೆ ಮುಂದಾಗ್ತಾರೆ. ಆದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಡಿ ಕೆ ಶಿವಕುಮಾರ್ ಪೊಲೀಸರ ಬಂಧನ ಆಗುತ್ತೆ. ಪೊಲೀಸರ ಬಂಧನದಲ್ಲಿರುವಂಥ ರಾಹುಲ್ ಗಾಂಧಿ ಇಲ್ಲದೆ, ಹೈಕಮಾಂಡ್ ಇಲ್ಲದೆ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಸೊ ಹಾಗಾಗಿ ನೀಟ್ನ ಈ ಒಂದು ಹೋರಾಟ ಏನಿದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ವಿಸ್ತರಣೆಗೆ ಅಡ್ಡಿಯಾಗಿ ಕೂತಿರುವಂಥದ್ದು. ಹೀಗಾಗಿ ಮತ್ತೆ ಮುಂದೂಡಿಕೆ ಆಗಿದೆ. ಮುಂದಿನ ವಾರ ಆಗುತ್ತಾ? ಅದು ಕೂಡ ಡೌಟೇ. ಕಾದು ನೋಡಬೇಕು. ಯಾವಾಗ ಎಲ್ಲ ಶಾಸಕರು ಹೋಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಮುಂದಾಗ್ತಾರೋ ಆಗಲೇ ಆಯಿತು ಅಂತ ಹೇಳ್ಬೋದು. ಮತ್ತೆರಡು DCM ಹುದ್ದೆಗೆ ಲಾಬಿ ಏರ್ಪಟ್ಟಿದೆ. ವರಿಷ್ಠರ ಅಂತಿಮ ಮುದ್ರೆಗೆ ತ್ರಿಮೂರ್ತಿಗಳು ವೈಟಿಂಗಲ್ಲಿದ್ದಾರೆ. ಸೋಮವಾರ ಮತ್ತೆ ದೆಹಲಿ ದಂಡಯಾತ್ರೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ದಿಲ್ಲಿಗೆ ಒಂದೇ ಫ್ಲೈಟ್ನಲ್ಲಿ 3 ಗೋಯಿಂಗ್. ಹೈ ನಾಯಕರ ಜೊತೆ ಮತ್ತೊಂದು ಸುತ್ತಿನ ಚರ್ಚೆ. ರಾಹುಲ್ ಖರ್ಗೆ, ವೇಣು ಸುರ್ಜೇವಾಲಾ ಜೊತೆ ಚರ್ಚೆ. ರಾಜ್ಯ ನಾಯಕರಿಂದ 70-30 ಫಾರ್ಮುಲಾ ಅಡಿ ಲಿಸ್ಟ್ ರೆಡಿ. ವರಿಷ್ಠರ ಹಾಗೂ ರಾಜ್ಯ ನಾಯಕರ ಲಿಸ್ಟ್ ಪರಿಷ್ಕರಣೆ. ಅಳೆದು ತೂಗಿ ಕೊನೆಗೆ ಒಂದು ಲಿಸ್ಟಿಗೆ ಹೈ ಮುದ್ರೆ. ಲಿಸ್ಟ್ ಫೈನಲ್ ಆದರೆ ಮಂಗಳವಾರ ಇಲ್ಲ ಬುಧವಾರವೇ ಪದಗ್ರಹಣ. ಮತ್ತೆರಡು DCM ಹುದ್ದೆಗೆ ಬೇಕಿದೆ ಗ್ರೀನ್ ಸಿಗ್ನಲ್. ವರಿಷ್ಠರ ಅಂತಿಮ ಮುದ್ರೆಗೆ ತ್ರಿಮೂರ್ತಿಗಳು ವೈಟಿಂಗಲ್ಲಿದ್ದಾರೆ. 3 DCM ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಾ ಇದ್ದಂಥ ಚರ್ಚೆ ಕೂಡ. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ದೀಪ, ಇದೀಗ 3 DCM ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂಥ ಪೈಪೋಟಿ, ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾವ ಮಟ್ಟಿಗೆ ತಾರಕಕ್ಕೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ತಿಳಿದೇ ಇರುವಂತಹ ವಿಚಾರ. ಮತ್ತೊಂದು ಕಡೆ ಹೈಕಮಾಂಡ್ ಪರ್ಮಿಷನ್ಗಾಗಿ ಕಾಯ್ತಾ ಇರುವಂಥದ್ದು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪ ಈ ಬಗ್ಗೆ? ವನಿತಾ, ಏನು ನಿನ್ನೆಯೇ ಬಹುತೇಕವಾಗಿ ಎಲ್ಲವೂ ಕೂಡ ಮುಗಿದೋಗ್ಬೇಕಿತ್ತು. ಅಂದ್ರೆ ವಿಸ್ತರಣೆ ಆಗಿರ್ಬೋದು, ಅವರ ಪ್ರಮಾಣ ವಚನ ಆಗಿರ್ಬೋದು, ಎಲ್ಲವೂ ಕೂಡ ನಿನ್ನೆಗೆ ಆಗತ್ತೆ ಅನ್ನುವಂತಹ ಒಂದಿಷ್ಟು ನಿರೀಕ್ಷೆ ಇತ್ತು. ಆದ್ರೆ ಇದಕ್ಕಿದ್ದಂತೆ ಕಾಂಗ್ರೆಸ್ ಜಂತರ್ ಮಂತರ್ ಭಾಗದಲ್ಲಿ ಅಂದ್ರೆ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಏನು ಹಮ್ಮಿಕೊಳ್ತು, ಆ ಪ್ರತಿಭಟನೆ ಜೋರಾಯ್ತು. ಜೋರಾಗೋದ್ರ ಜೊತೆಗೆ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರನ್ನ ಅರೆಸ್ಟ್ ಕೂಡ ಮಾಡಲಾಯಿತು. ಈ ಸಂಬಂಧ ಎಲ್ಲವೂ ಕೂಡ ಸದ್ಯಕ್ಕೆ ಮುಂದೂಡಿಕೆಯಾಗುವಂತಹ ಪರಿಸ್ಥಿತಿಯನ್ನ ಆ ರೀತಿ ವಾತಾವರಣವನ್ನ ನಿರ್ಮಾಣ ಮಾಡ್ತು.
ಇದರ ಬೆನ್ನಲ್ಲೇ ಇದೀಗ ಬಹುತೇಕವಾಗಿ ಮುಂದಿನ ವಾರಕ್ಕೆ ಈ ಒಂದು ಕ್ಯಾಬಿನೆಟ್ ಆಗತ್ತೆ ಅನ್ನುವಂತಹದ್ದಿದೆ, ನಿರೀಕ್ಷೆ ಇರುವಂತದ್ದು. ಯಾಕಂದ್ರೆ ಆ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನುವಂತಹದ್ದು ಅಥವಾ ಈಡೇರುತ್ತೆ ಅನ್ನುವಂತಹದ್ದು ಗೊತ್ತಿಲ್ಲ. ಕಾರಣ 2-3 ಬಾರಿ, ಇದು 2ನೇ ಬಾರಿ ದೆಹಲಿಗೆ ಹೋದಂತಹ ನಾಯಕರು ಬರಿಗೈಯಲ್ಲಿ ವಾಪಸ್ ಆಗಿರುವಂತದ್ದು. ಹಾಗಾಗಿ ಸೋಮವಾರದ ಒಳಗಾಗಿ ಆಗತ್ತೆ ಅನ್ನುವಂತಹದ್ದಿದೆ. ಇನ್ ಕೇಸ್ ಸೋಮವಾರದ ಒಳಗಾಗಿ ಆದ್ರೆ ಬಹುತೇಕವಾಗಿ ಸೆಷನ್ಗೂ ಕೂಡ ಅದೆಲ್ಲವೂ ಕೂಡ ಅಡ್ಜಸ್ಟ್ ಆಗತ್ತೆ ಅಂತ. ಆದ್ರೆ ಸೋಮವಾರದ ಮೇಲೆ ಏನಾದ್ರೂ ಮತ್ತೆ ಮುಂದೂಡಿಕೆ ಆಯ್ತು ಅಂತಂದ್ರೆ ಅಧಿವೇಶನವನ್ನು ಕೂಡ ಮುಂದೂಡಿಕೆ ಮಾಡುವಂತಹ ಸಾಧ್ಯತೆಗಳಿದೆ. ಈ ಮಧ್ಯೆ ಹೆಚ್ಚುವರಿ DCM ಬೇಕು ಅನ್ನುವಂತಹ ಪಟ್ಟು ಮತ್ತೆ ಜೋರಾಗಿರುವಂತದ್ದು. ಅಂದ್ರೆ ಅವರು ಮತ್ತೆ ಹೆಚ್ಚುವರಿ DCM ಅಂದ್ರೆ ಸಮುದಾಯವಾರು DCM ಕೊಡಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ ವನಿತಾ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್.